ನಮಸ್ಕಾರ, ಎಲ್ರಿಗೂ HQRA ಹೋಮಿಯೋಪತಿಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವೇದಶ್ರೀ. ನಾನು 2 ವರ್ಷದಿಂದ ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಾತಾಡ್ತಿರೋ ವಿಚಾರ ಬಂದು ಆಸ್ಮಾದ ಕಾರಣಗಳೇನು, ಆಸ್ಮಾ ಏನಕ್ಕಾಗುತ್ತೆ. ಆಸ್ಮಾ ಒಂದು ಕುಟುಂಬದಲ್ಲಿ ಹರಡುವಂಥ ಕಾಯಿಲೆ ಆಗಿರುತ್ತೆ. ಮತ್ತು ಪರಿಸರದಲ್ಲಿ ತೊಂದರೆಗಳಿದ್ರೆ ಅದರಿಂದನೂ ನಮ್ಗೆ ಆಸ್ಮಾ ಬರುತ್ತೆ. ಇವಾಗ ನೀವು ಕೇಳಿರ್ಬೋದು, ಅಲರ್ಜಿಕ್ ರೈನೈಟಿಸ್ ಅಂತ ಇರುತ್ತೆ. ನನಗೆ ಇದರಿಂದ ಅಲರ್ಜಿ, ಅದರಿಂದ ಅಲರ್ಜಿ, ಡಸ್ಟಿಂದ ಅಲರ್ಜಿ. ಸೊ ಇದೆಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಅಂದರೆ ಪರಿಸರದಿಂದ ನಮಗೆ ಅಲರ್ಜಿ ಆಗುವಂಥದ್ದು, ಅದರಿಂದ ಆಸ್ಮಾ ಬರುವಂಥದ್ದು. ಅದಾದಮೇಲೆ ನಮಗೆ ಜೆನೆಟಿಕ್ ಇನ್ಹೆರಿಟೆನ್ಸ್ ಅಂತ ಹೇಳಿದೆ ಅಲ್ಲ, ತಂದೆ ತಾಯಿಗೆ ಆಸ್ಮಾ ತೊಂದರೆ ಇದ್ದರೆ ಮಕ್ಕಳಲ್ಲೂ 25% ಚಾನ್ಸಸ್ ಇರುತ್ತೆ, ಅದನ್ನು ಅವರು ಇನ್ಹೆರಿಟ್ ಮಾಡ್ಕೊಂಡಿರ್ತಾರೆ. ತದನಂತರ ಎವ್ರಿ ಡೇ ಮತ್ತು ಪ್ರತಿದಿನ ಆ್ಯಂಟಿಬಯೋಟಿಕ್ಸ್ ಬಳಸೋದ್ರಿಂದ ನಮ್ಮ ಗಟ್ ಮೈಕ್ರೋಬಿಯಮ್ ಅಂತ ಏನಿರುತ್ತೆ, ನಮ್ಮ ಕರಳಲ್ಲಿ ಮೈಕ್ರೋಬಿಯಮ್ಸ್ ಅಂತ ಇರುತ್ತೆ, ಅದರದ್ದು ನಾಶ ಆಗುತ್ತೆ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದ್ರಿಂದ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಮೇಲೆ ಅದು ಪರಿಣಾಮ ಇರುತ್ತೆ. ಅದರಿಂದ ನಮಗೆ ಇಮ್ಯುನಿಟಿ ಕಡಿಮೆ ಆಗಿ ಆಸ್ಮಾ ಬರೋವಂಥದ್ದು ಇರುತ್ತೆ. ಆಸ್ಮಾದ ಲಕ್ಷಣಗಳೇನು? ಸಾಮಾನ್ಯವಾಗಿ ಆಸ್ಮಾ ಇರೋರಿಗೆ ಏನೇನು ಸಿಂಪ್ಟಮ್ಸ್ ಅಥವಾ ಲಕ್ಷಣ ಅಂತ ಏನು ಹೇಳ್ತೀವಿ, ಅದು ಏನೇನು ಆಗಿರುತ್ತೆ. ಅವ್ರಿಗೆ ಉಸಿರಾಟದ ತೊಂದರೆ ಇರುತ್ತೆ, ಉಸಿರಾಡಬೇಕಾದ್ರೆ ಬಿಗಿತಾ ಇರುತ್ತೆ, ಒಂಥರ ಏನೋ ಹೆವಿನೆಸ್ ಇರುತ್ತೆ ಚೆಸ್ಟ್ನಲ್ಲಿ ಯಾವಾಗಲೂ. ಮತ್ತು ಅವ್ರಿಗೆ ಕಾಫ್ ಜಾಸ್ತಿ ಇರುತ್ತೆ, ಅಂದರೆ ಕೆಮ್ಮು ಜಾಸ್ತಿ ಇರುತ್ತೆ. ಆದಮೇಲೆ ಎದೆಯಲ್ಲಿ ಬಿಗಿತಾ ಇರುತ್ತೆ. ಮತ್ತು ಅವರು ಓಡಬೇಕು, ಜಾಗ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಇದೆಲ್ಲ ಮಾಡಬೇಕಾದ್ರೆ ಅವ್ರಿಗೆ ಸ್ವಲ್ಪ ಅಡಚಣೆ ಬರುತ್ತೆ, ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಾದಮೇಲೆ ಈ ಕೆಮ್ಮು ಮತ್ತು ಈ ಉಸಿರಾಟದ ತೊಂದರೆಯಿಂದ ರಾತ್ರಿ ಹೊತ್ತು ನಿದ್ದೆ ಕೂಡ ಅವ್ರಿಗೆ ಕಡಿಮೆ ಆಗ್ತಿರುತ್ತೆ, ಅದರಲ್ಲಿ ಅಡಚಣೆಗಳು ಜಾಸ್ತಿ ಇರುತ್ತೆ. ಇದೆಲ್ಲವೂ ಆಸ್ಮಾದ ಲಕ್ಷಣಗಳು. ಆಸ್ಮಾದ ರಿಸ್ಕ್ ಫ್ಯಾಕ್ಟರ್ಸ್ಗಳ ಬಗ್ಗೆ ಇವಾಗ ವಿಚಾರ ಮಾಡೋಣ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನು? ಅಪಾಯಕಾರಕಗಳು. ಸೊ ಪ್ರೀನೇಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಮಗು ಹುಟ್ಟೋಕ್ಕಿಂತ ಮುಂಚೆ, ಮಗು ತಾಯಿ ಗರ್ಭದಲ್ಲಿದ್ದಾಗ ತಾಯಿ ಸ್ಮೋಕಿಂಗ್ ಮಾಡಿದ್ರೆ, ಅವ್ರಿಗೇನಾದರೂ ಒತ್ತಡ, ಸ್ಟ್ರೆಸ್ ಇದ್ದರೆ, ಈ ಕಾರಣಗಳಿಂದ ಅಲರ್ಜಿ ಬೇಗ ಬರೋವಂಥ ಚಾನ್ಸಸ್ ಇರುತ್ತೆ. ಅಲರ್ಜಿ ನಮಗೆ ಬಂದಾಗ ಆಸ್ಮಾ ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಒಬೇಸಿಟಿ ಅಂತ ಏನು ಹೇಳ್ತೀವಿ ನಾವು, ತುಂಬ ವೇಟ್ ಗೇನ್ ಆಗೋದು, ಅದು ಇಟ್ ಈಸ್ ನಾಟ್ ಅ ಗುಡ್ ಲೈಫ್ ಸ್ಟೈಲ್ ಅಲ್ವಾ. ಸೊ ಒಬೇಸಿಟಿ ಆದಾಗ ಕೂಡ ಆಸ್ಮಾ ವರ್ಸನ್ ಆಗುತ್ತೆ. ಒಬೀಸ್ ಇರೋರಿಗೆ ಆಸ್ಮಾ ಇದ್ದರೆ ಅವ್ರಿಗೆ ಉಸಿರಾಟದ ತೊಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಇದರಿಂದ ಕಂಡೀಷನ್ ವರ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಬೇಸಿಟಿನ ನಾವು ಕಂಟ್ರೋಲ್ ಮಾಡೋದಿರುತ್ತೆ. ಮತ್ತು ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ನಮ್ಮ ವಾಯುಮಾರ್ಗದಲ್ಲಿ ಏನಾದರೂ ಇನ್ಫೆಕ್ಷನ್ಗಳಿದ್ದರೆ ಅದು ಕೂಡ ಕ್ರಾನಿಕ್ ಆಸ್ಮಾ ತರಿಸೋ ಅಂಥದ್ದು ಇರುತ್ತೆ. ಮತ್ತು ಪ್ರತಿದಿನ ನಾವು ಆ್ಯಂಟಿಬಯೋಟಿಕ್ಸ್ ಬಳಸೋದ್ರಿಂದನೂ ಗಟ್ ಇಮ್ಯುನಿಟಿ ಏನಿರುತ್ತೆ, ಗಟ್ ಮೈಕ್ರೋಬಿಯಮ್ ಮೇಲೆ ಅದು ಪರಿಣಾಮ ಬಿದ್ದು ನಮಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಕಡಿಮೆ ಆದಾಗ ಸಹಜವಾಗಿ ಅಲರ್ಜಿಗಳು ಆಗೋ ಚಾನ್ಸಸ್ ಇರುತ್ತೆ, ಆವಾಗ ಆಸ್ಮಾ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ನಮಗೆ ಸ್ಟ್ರೆಸ್ ಇರ್ಬೋದು, ಎಮೋಷ್ನಲ್ ಸ್ಟ್ರೆಸ್ಸು, ಮತ್ತು ಪ್ಯಾನಿಕ್ ಡಿಸಾರ್ಡರ್ಸು, ಆ್ಯಂಗ್ಸೈಟಿ, ಏನಾದರೂ ದುಃಖ, ಇದೆಲ್ಲನೂ ಕೂಡ ಆಸ್ಮಾ ಕಂಡೀಷನ್ನ ವರ್ಸನ್ ಮಾಡೋದು, ಅಂದರೆ ಉಲ್ಬಣಗೊಳಿಸೋದನ್ನ ಮಾಡುತ್ತೆ. ಎಸ್ಪೆಷಲಿ ಪ್ಯಾನಿಕ್ ಡಿಸಾರ್ಡರ್ಸ್ ಇರೋರಿಗೆ ಆಸ್ಮಾ ಇದ್ದರೆ ಅವ್ರು ತುಂಬ ಪ್ಯಾನಿಕ್ ಮಾಡ್ಕೊತಾರೆ, ಅದರಿಂದ ಅವ್ರ ಕಂಡೀಷನ್ ವರ್ಸನ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಆಫ್ ಆಸ್ಮಾದ ನಿರ್ವಹಣೆ. ಆಸ್ಮಾ ಇದ್ದವರು ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ದಿನನಿತ್ಯ. ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು, ಧೂಮಪಾನ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ನಾವು, ಅದರಿಂದ ನಮಗೆ ತೊಂದರೆಗಳು ಜಾಸ್ತಿ ಇರುತ್ತೆ. ಮತ್ತು ದಿನನಿತ್ಯ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಲಂಗ್ಸ್ ಏನಿರುತ್ತೆ, ಶ್ವಾಸಕೋಶಗಳು ಏನಿರುತ್ತೆ, ಅದಕ್ಕೆ ಸ್ಟ್ರೆಂತ್ ಸಿಗುತ್ತೆ. ತುಂಬ ಜಾಸ್ತಿ ಎಕ್ಸಸೈಸ್ ಕೂಡ ಮಾಡೋಕ್ಕೆ ಹೋಗಬಾರ್ದು, ಓಕೆನಾ. ಸಿಂಪಲ್ ಯೋಗ, ಬ್ರೀದಿಂಗ್ ಎಕ್ಸಸೈಸಸ್, ಇದನ್ನು ನಾವು ದಿನನಿತ್ಯ ಅಳವಡಿಸ್ಕೋಬೇಕು. ನಂತರ ಒಬೇಸಿಟಿನ ಕಡಿಮೆ ಮಾಡ್ಕೋಬೇಕು. ಅಂದರೆ ಕೆಲವರು ಒಬೀಸ್ ಇರ್ತಾರೆ, ಜಾಸ್ತಿ ವೇಟ್ ಗೇನ್ ಆಗೋದ್ರಿಂದನೂ ಆಸ್ಮಾ ವರ್ಸನ್ ಆಗುತ್ತೆ. ಸೊ ನಮ್ಮ ವೇಟ್ನ, ಹೆಲ್ದಿ ವೇಟ್ನ ನಾವು ಮ್ಯಾನೇಜ್ ಮಾಡಬೇಕು, ಆರೋಗ್ಯವಾಗಿ ಅದನ್ನು ಮ್ಯಾನೇಜ್ ಮಾಡ್ಕೋಬೇಕು. ನಂತರ ನಮಗೇನಾದರೂ ಮಾನಸಿಕ ರೋಗಗಳಿದ್ದರೆ ನಾವು ಮಾನಸಿಕ ಚಿಕಿತ್ಸೆ, ಆ ರೋಗದ ಚಿಕಿತ್ಸೆನ ನಾವು ಮಾಡ್ಕೋಬೇಕು. ಯಾಕಂದರೆ ನಮ್ಗೆ ಸ್ಟ್ರೆಸ್ಸು, ಖಿನ್ನತೆ ಇದೆಲ್ಲ ಇದ್ದಾಗ, ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ತುಂಬ ಸ್ಯಾಡ್ನೆಸ್ ಅಂತ ಏನು ಹೇಳ್ತೀವಿ, ಪ್ಯಾನಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಇದೆಲ್ಲ ನಾವು ಮಾನಸಿಕ ವೈದ್ಯರ ಹತ್ರ ನಾವು ಚಿಕಿತ್ಸೆ ಪಡೆದಾಗ ನಮ್ಮ ಜೀವನದ ಗುಣಮಟ್ಟ ಸ್ವಲ್ಪ ಚೆನ್ನಾಗಾಗುತ್ತೆ, ಆಯಿತಾ. ಸೊ ಅದರಿಂದ ಈ ರೀತಿ ನಾವು ಮ್ಯಾನೇಜ್ ಮಾಡೋದ್ರಿಂದ ನಮಗೆ ಆಸ್ಮಾ ನಾವು ನಿರ್ವಹಣೆ ಮಾಡ್ಬೋದು.
ಮುಖ್ಯವಾಗಿ ಆಸ್ಮಾದ ನಿರ್ವಹಣೆಯಲ್ಲಿ ನಾವು ಅಗ್ರವೇಟಿಂಗ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡಬೇಕು. ಅಗ್ರವೇಟಿಂಗ್ ಫ್ಯಾಕ್ಟರ್ಸ್ ಅಂದರೆ ಏನು? ಕೆಲವರಿಗೆ ಅಲರ್ಜಿಯಿಂದ ಆಸ್ಮಾ ಬರ್ತಿರುತ್ತಲ್ಲ, ಆ ಅಲರ್ಜನ್ಸ್ನ ನಾವು ಅವಾಯ್ಡ್ ಮಾಡಬೇಕು. ಅದಕ್ಕೆ ಮನೇನ ದಿನನಿತ್ಯವಾಗಿ ಕ್ಲೀನಾಗಿ ಇಟ್ಕೋಬೇಕು. ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಈ ಅಲರ್ಜನ್ಸ್, ಈ ಡಸ್ಟ್ ಏನಿರುತ್ತೆ ಅದರಿಂದ ನಾವು ಪಾರಾಗ್ತೀವಿ. ಆಸ್ಮಾನ ನಾವು ಆ ಥರ ನಿರ್ವಹಣೆ ಮಾಡ್ಬೋದು. ಆಸ್ಮಾದಲ್ಲಿ ಹೋಮಿಯೋಪತಿಕ್ ಅಪ್ರೋಚ್ ಏನಿರುತ್ತೆ, ಹೋಮಿಯೋಪತಿ ದೃಷ್ಟಿಕೋನದಿಂದ ಯಾವ ರೀತಿ ನಾವು ಚಿಕಿತ್ಸೆ ಕೊಡ್ತೀವಿ. ಹೋಮಿಯೋಪತಿಯಲ್ಲಿ ನಾವು ಮನುಷ್ಯನ ಸಂಪೂರ್ಣ ಕಾನ್ಸ್ಟಿಟ್ಯೂಷನ್ ಏನಿದೆ ಅದ್ರ ಮೇಲೆ ನಾವು ಮೆಡಿಸಿನ್ಸ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ಅದರಿಂದ ಬರೀ ಉರಿಯೂತ ಏನಿರುತ್ತೆ ನಮಗೆ ಶ್ವಾಸಕೋಶದಲ್ಲಿ ಅಂದರೆ ಲಂಗ್ಸಲ್ಲಿ, ಅದು ಮಾತ್ರ ಕಡಿಮೆ ಆಗೋದಿಲ್ಲ. ಅದ್ರ ರೂಟ್ ಕಾಸ್ ಮೇಲೆ ಕೂಡ ನಮ್ಮ ರೆಮಿಡೀಸ್ ವರ್ಕ್ ಮಾಡುತ್ತೆ. ನಮ್ಮ ಮೆಡಿಸಿನ್ಸ್ ಏನಿರುತ್ತೆ ಅದು ತುಂಬ ನ್ಯಾಚುರಲ್ ರೆಮಿಡೀಸ್ ಆಗಿರುತ್ತೆ ಮತ್ತು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅದರಲ್ಲಿ. ಹೆಚ್ಚಿನ ಮಾಹಿತಿ ಮತ್ತು ಚಿಕಿತ್ಸೆಗಾಗಿ HQRA ಹೋಮಿಯೋಪತಿಯನ್ನು ಸಂಪರ್ಕಿಸಿ.